ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿನ್ನೆ ರಿಸಲ್ಟ್ ಇನ್ನೊಂದು 2-3 ತಾಸದಲ್ಲಿ ಕಂಪ್ಲೀಟ್ ಆಯಿತು. 24 ಅವರ್ ಕಂಪ್ಲೀಟ್ ಆಯಿತು. ಭಾಳಷ್ಟು ವಿದ್ಯಾರ್ಥಿಗಳದ್ದು ರಿಸಲ್ಟ್ ನೋ ಡೀಟೇಲ್ಸ್ ಫೌಂಡ್ ಅಂತ ಬರ್ತಾ ಇದೆ. ಆದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ರಿಸಲ್ಟ್ಗಳನ್ನ ನೋಡ್ಕೊಂಡಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳದ್ದು ನಾನು ನಿಮಗಿಲ್ಲಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿದಾಗ ಸೊ ನಿಮಗೆ ಈ ರೀತಿಯಾಗಿ ನೋ ಡೀಟೇಲ್ಸ್ ಫೌಂಡ್ ಅಂತ ಬರ್ತಾ ಇದೆ. ಬಟ್ ಬೇರೆ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಕಾಣಿಸ್ತಾ ಇದೆ. ನಿಮ್ಗೆ ತೋರಿಸ್ತೀನಿ ಬೇಕಾದರೆ. ಸೊ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಬೇರೆ ವಿದ್ಯಾರ್ಥಿಗಳದ್ದು ರಿಸಲ್ಟ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ. ರಿಸಲ್ಟ್ಗಳನ್ನು ನೋಡ್ಕೋಬೋದು. ಈ ರೀತಿ ರಿಸಲ್ಟ್ ಕಾಣಿಸ್ತಾ ಇದೆ, ಹೌದಾ? ಆದರೆ ನಿಮ್ಮ ಒಂದು ರಿಸಲ್ಟುಗಳು ಯಾರಿಗೆ ನೋ ಡಾಟಾ ಫೌಂಡ್ ಅಂತ ಕಾಣಿಸ್ತಾ ಇದೆ, ಸೊ ಅಂಥ ವಿದ್ಯಾರ್ಥಿಗಳು ನಾಳೆ ಒಂದು ದಿನ ಕಾಯಬೇಕಾಗತ್ತೆ. ಯಾಕಂತಂದರೆ ಈಗ ನೋಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದನ್ನು ಸಾಲ್ವ್ ಮಾಡೋದು ಬೋರ್ಡ್ನವರು. ಆಮೇಲೆ ಕಾಲೇಜಿನ ಮುಖಾಂತರ ಅದಕ್ಕೆ ಮೆಸೇಜ್ ಹೋಗುತ್ತೆ ಬೋರ್ಡಿಗೆ. ಏನಂದರೆ ನೋಡಿ, ವಿದ್ಯಾರ್ಥಿಗಳು ಈ ಥರ ಕಂಪ್ಲೇಂಟ್ ಅಂತ ತೊಗೊಂಬರ್ತಾ ಇದ್ದಾರೆ, ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂತಂತ ಹೇಳ್ಬೋದು. ಇನ್ನೊಂದು ಎರಡನೇದು, ನೀವೇ ವರ್ಕಿಂಗ್ ಅವರ್ ಒಳಗಡೆ ಕಾಲ್ ಮಾಡ್ತೀರಾ ಬೋರ್ಡಿಗೆ, ಅಲ್ಲಿ ಸಾಲ್ವ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಆದರೆ ಇವತ್ತು ಗಣೇಶ ಚತುರ್ಥಿ ಇರೋದರಿಂದ ಇವತ್ತು ಕಂಪ್ಲೀಟಾಗಿ ಬೋರ್ಡ್ ಬಂದಿರುತ್ತೆ. ಸೊ ಹೀಗಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮನ್ನು ಏನು ಸ್ಟ್ರಕ್ ಆಗಿದೆ, ನೋ ಡೀಟೇಲ್ಸ್ ಫೌಂಡ್, ಡಾಟಾ ನಾಟ್ ಫೌಂಡ್ ಅಂತಿದೆ, ಅದಕ್ಕೆ ಸೊಲ್ಯೂಷನ್ ಕೊಡುವಂಥದ್ದು ಬೋರ್ಡ್ ಇವತ್ತು ರಜೆ ಇರೋದರಿಂದ ಇವತ್ತು ನೀವು ಏನು ಮಾಡಿದರೂ ಕೂಡ ಅದು ರಿಸಲ್ಟ್ ಬರೋದಿಲ್ಲ, ಹೌದಾ? ಹಂಗೆ ಅಪ್ಡೇಟ್ ಆಗೋಂಗಿದ್ರೆ ಬೆಳಗಿನ ತನಕ ಅಪ್ಡೇಟ್ ಆಗಿಬಿಡಬೇಕಿತ್ತು. ಬಟ್ ಇನ್ನೂವರೆಗೂ ಕೂಡ, ಈವರೆಗೆ 24 ತಾಸಾದರೂ ಕೂಡ ಈವರೆಗೂ ಕೂಡ ಏನು ಬರ್ತಾ ಇಲ್ಲ. ಅಂದರೆ ಮೀನಿಂಗ್ ಏನಂತಂದರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಸೊ ನೀವು ನಾಳೆಗೆ 10:30 ನಂತರ ಕಾಲೇಜಿಗೆ ಮತ್ತು ಬೋರ್ಡಿಗೆ ಎರಡರಲ್ಲಿ ಒಂದಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದೇನಂತಂದರೆ, ಕಾಲೇಜ್ಗಳಿಗೆ ನಿಮ್ಮ ರಿಸಲ್ಟ್ ಬಂದಿರುತ್ತೆ. ಕಾಲೇಜ್ ಪೋರ್ಟಲ್ ಒಳಗಡೆ ನಿಮ್ಮ ರಿಸಲ್ಟ್ ಬಂದಿರುತ್ತೆ. ಕಾಲೇಜಿಗೂ ನೀವು ಕೇಳ್ಕೊಬೋದು. ಕಾಲೇಜಲ್ಲಿ ಕೇಳ್ಕೊಂಡು ಪಾಸ್ ಆಗಿದೆಯೋ ಅಥವಾ ಏನಾರು ಆಗಿದೆಯೋ ಅನ್ನೋ ಅಲ್ಲಿ ಕೂಡ ನೀವು ಮಾಹಿತಿನ ಪಡ್ಕೊಳ್ಬೋದು.